ಸರ್ ನಂಬರ್ 8 ಅಂದ್ರೆ ನಮ್ಮ ಫೇವರೇಟ್ ಗಾಡ್ ಲಾರ್ಡ್ ಶನಿ ಮಹಾತ್ಮ ಸರ್. ಸ್ವಲ್ಪ ಎಲ್ಲರೂ ಭಯ ಪಡುವಂತ ಒಂದು ಇದು. ಬಟ್ ನೋಡಿ ಸರ್, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದೇ ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಸರ್. ಇಲ್ಲೊಂದು ಸ್ವಲ್ಪ ಆಸ್ಟ್ರಾಲಜಿನ ತಗೋಣ ಸರ್, ಸುಮ್ಮನೆ ಅರ್ಥ ಮಾಡಿಸೋದಕ್ಕೆ. ಇವಾಗ ಜನ ಇವತ್ತು ಸಾಡೆ ಸಾತಿ ಇದೆ, ಅಷ್ಟಮ ಶನಿ ಇದೆ, ಕಂಟಕ ಶನಿ. ನೋಡಿ, ವರ್ಲ್ಡ್ ಅಲ್ಲಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಸರ್ 50% ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್ ಲಾರ್ಡ್ ಸ್ಯಾಟರ್ನ್ ಇನ್ಫ್ಲುಯೆನ್ಸ್ ಇರುತ್ತೆ ಸರ್. ಅಂದ್ರೆ ಅವರ ಜಾತಕದಲ್ಲಿ ಆಸ್ಟ್ರಾಲಜಿಯಲ್ಲಿ ಬಂದಾಗ ಅವ್ರಿಗೆ ಅಷ್ಟಮ ಶನಿ ಇರುತ್ತೆ, ಇಲ್ಲ ಕಂಟಕ ಶನಿ ಇರುತ್ತೆ, ಇಲ್ಲ ಅಂತಂದ್ರೆ ಸಾಡೆ ಸಾತಿ ನಡೀತಾ ಇರುತ್ತೆ ಸರ್. ಸೊ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಟಿವಿಯಲ್ಲಿ ನಿಂಗೆ ಸಾಡೆ ಸಾತಿ ಇದೆ, ನಿನ್ನ ಟೈಮ್ ಅಷ್ಟೇ, ಹಿಂಗೆ ಅಷ್ಟಮ ಶನಿ ಇದೆ, ನಿನ್ನ ಟೈಮ್ ಅಷ್ಟೇ, ಹಿಂಗೆ ಕಂಟಕ ಶನಿ ಇದೆ. ಸರ್ ನೋಡಿ ಸರ್, ಸುಮ್ಮನೆ ಒಂದು ಇದನ್ನ ತಪ್ಪು ತಿಳಿಬಾರ್ದು ಸರ್. ಇವಾಗ ಸಪೋಸ್ ಈ ತರ ಇನ್ಫ್ಲುಯೆನ್ಸ್ ಆಗ್ಬಿಟ್ರೆ ಬೇರೆ ಎಲ್ಲ ಪ್ಲಾನೆಟ್ ಸ್ವಿಟ್ಜರ್ಲೆಂಡ್ ಹೋಗಿದೆ ಸರ್, ಅವ್ರನ್ನು ಕೊಡ್ತಾ ಇರ್ತಾರಲ್ಲ ಸರ್. ಸೊ ಇದೊಂದು ದಯವಿಟ್ಟು ಮಿಸ್ಕನ್ಸೆಪ್ಷನ್ ತೆಗೆದ್ಬಿಡಿ ಸರ್. ಮತ್ತೆ ಶನಿ ಅಂದ್ರೆ ನೆಗೆಟಿವ್ ಮಾತ್ರನಾ? ಯಾಕೆ ಆ ಫೀಲಿಂಗ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಸರ್. ನೋಡಿ, ಫಸ್ಟ್ ಏನಂತಂದ್ರೆ ಸರ್, ಈ 7.5 ವರ್ಷ ಇಲ್ಲ ಸ್ಯಾಟರ್ನ್ ಪೀರಿಯಡ್ ಏನಂತಿರುತ್ತಲ್ಲ ಸರ್, ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪಗಳನ್ನ ಅದು ಪ್ರಾಯಶ್ಚಿತ ಸರ್. ನರೇಂದ್ರ ಮೋದಿ ಬಿಕೇಮ್ PM ಇನ್ ಸಾಡೆ ಸಾತಿ ಸರ್. ನಮ್ 2-3 ಚೀಫ್ ಮಿನಿಸ್ಟರ್ಗಳು ದೇ ಬಿಕೇಮ್ CMs ಇನ್ ಸಾಡೆ ಸಾತಿ ಸರ್. ಕರ್ನಾಟಕದಲ್ಲಿ CMs ಎಷ್ಟೊಂದು ಜನ ಸಾಡೆ ಸಾತಿಯಲ್ಲಿ ಇದಾಗಿದೆ ಸರ್. ಆದ್ರೆ ನಂಬರ್ 8 ತುಂಬಾ ಮಿಸ್ಕನ್ಸೆಪ್ಷನ್ ಇದೆ ಸರ್. ಏನಂತಂದ್ರೆ ನೋಡಿ ಸರ್, ನಂಬರ್ 8 ಏನ್ ಹೇಳುತ್ತೆ ಅಂದ್ರೆ, ಲಾರ್ಡ್ ಸ್ಯಾಟರ್ನ್ ಏನ್ ಹೇಳ್ತಾರೆ ಅಂತಂದ್ರೆ, ನೀನ್ ಕರೆಕ್ಟ್ ಆಗಿರೋ, ನಿನ್ಗೇನು ನಾನು ಮಾಡಲ್ಲ, ನೀನ್ ಅನ್ಯಾಯ ಮಾಡಿದ್ರೆ ನಿನ್ ನಾನು ಬಿಡಲ್ಲ. ಇಷ್ಟೇ ಕಾನ್ಸೆಪ್ಟ್ ಸರ್.